ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಅಲ್ವಾ, ರೀಡಿಂಗ್ ನೋಡ್ತಾ ಇರುವಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ನಿಮಗೆ ನಿಮ್ಮ ಎನರ್ಜಿಗೆ ಇದು ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ ಅನ್ನೋಂಥದ್ದು. ಸೂಟ್ ಆಗ್ತಿಲ್ಲ, ನಿಮಗೆ ಇದು ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ ಅಷ್ಟೇ. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಚಾನಲ್ ಕೂಡ ಇದೆ, ಬಿಲೀವರ್ ಫ್ರಮ್ ಟ್ಯಾರೋಟ್ 333 ಅಂತ. ತುಂಬ ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ಇನ್ನೊಂದು ಚಾನಲ್ ಹೆಸರು ಯಾವುದು ಅಂತೇಳಿ. ಸೇಮ್ ನೇಮ್ ಇದೆ, ಈ ಚಾನಲ್ ಹೆಸರು ಏನಿದೆಯೋ ಅದೇ ಹೆಸರೇ ಇರೋದು, ಬಟ್ ಅದರಲ್ಲಿ 333 ಆ್ಯಡ್ ಆಗಿದೆ ಅಷ್ಟೇ. ಓಕೆ. ಯಾರೆಲ್ಲ ಇನ್ನೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಅಲ್ಲೂ ಕೂಡ ಈ ಚಾನಲ್ಗೆ ನೀವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಆ ಚಾನಲ್ ಕ್ರಿಯೇಟ್ ಮಾಡಿರೋದು ನಿಮಗೋಸ್ಕರ. ಯಾಕಂದರೆ ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳನ್ನ ನಾನು ಆ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮಗೋಸ್ಕರನೇ ಮಾಡಿರೋವಂಥದ್ದು. ಹಾಗಾಗಿ ನಿಮ್ಮ ಸಪೋರ್ಟ್ ಆ ಒಂದು ಚಾನಲ್ಗೂ ಬೇಕಾಗತ್ತೆ. ಒನ್ ಥಿಂಗ್ ಇನ್ನೊಂದು ಏನಂತ ಹೇಳಿದ್ರೆ, ಆ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿರ್ತೀರ ಅಲ್ವಾ, ಆ ಚಾನಲಲ್ಲಿ ಆಗಿರ್ಬೋದು, ಈ ಚಾನಲಲ್ಲಿ ಆಗಿರ್ಬೋದು, ಸಬ್ಸ್ಕ್ರೈಬ್ ಯಾರು ಆಗಿರ್ತೀರ ಅವರಿಗೆ ಆಲ್ಮೋಸ್ಟ್ ನಿಮಗೆ ರೆಸೊನೇಟ್ ಆಗುವಂಥ ವಿಡಿಯೋಗಳೇ ಬರ್ತಾ ಇರತ್ತೆ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ. ಓಕೆನಾ? ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಸ್ಗಳು ಬರ್ತಾ ಇರತ್ತೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಓಕೆ. ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ಇದ್ರೆ ನೋಡಿ. ಅವರ ಜೊತೆ ನಡೆದಂಥ ಒಂದು ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಮಧುರ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ. ಏನು ಎನರ್ಜೀಸ್ ಇದೆ, ನಿಮ್ಮ ಕರೆಂಟ್ ಫೀಲಿಂಗ್, ಹಾಗೇನೆ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ ಏನಿದೆ ಚೆಕ್ ಮಾಡೋಣ. ಓಕೆ. ಇಲ್ಲಿ ಕೆಲವೊಬ್ರು ತುಂಬ ವರ್ಷಗಳಿಂದ ನಿಮ್ಮ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬ ಟ್ಯಾರೋ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ. ಓಕೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬ ಟ್ಯಾರೋ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ. ಕೆಲವೊಬ್ರು ಟ್ಯಾರೋ ರೀಡಿಂಗಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ ಅಂತ ಕಾಣಿಸ್ತಿದೆ. ಅಂದರೆ ಇನ್ನೊಂದು ವೀಡಿಯೋ ನೋಡೋದು, ಇನ್ನೊಂದು ವೀಡಿಯೋ ನೋಡೋದು, ಇನ್ನೊಂದು ವೀಡಿಯೋ ನೋಡೋದು ಅಂತ ಹೇಳಿ ಸಮಥಿಂಗ್ ಇಲ್ಲಿ ಟ್ಯಾರೋ ರೀಡಿಂಗ್ ವೀಡಿಯೋಸ್ನ ನೋಡಿ 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 ಇಲ್ಲಿ ಕೆಲವೊಬ್ರು ಅಡಿಕ್ಟ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಿದೆ. ಟೂ ಮಚ್ ಅಡಿಕ್ಟ್ ಇಲ್ಲಿ ನೋಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ. ಓಕೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಕೆಲವೊಬ್ಬರಿಗೆ ಓಕೆ ಟ್ಯಾರೋ ರೀಡಿಂಗ್ನ ನೋಡಿ ನೋಡಿ ಕೆಲವೊಬ್ರು ಒಂದು ಫೀಲಿಂಗ್ಸ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ ಯಾವುದ್ರ ಮೇಲೂ ಬಿಲೀವ್ ಇಲ್ಲ, ನಂಬಿಕೆನೇ ಇಲ್ಲ ಅನ್ನೋ ಥರದಲ್ಲಿ ನಿಮ್ಮ ಒಂದು ಕರೆಂಟ್ ಎನರ್ಜಿಲಿ ಇರೋವಂಥದ್ದು. ನೀವು ಟ್ಯಾರೋ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ. ಟ್ಯಾರೋ ರೀಡಿಂಗ್ಸ್ನ ನೋಡ್ತಾ ಇರುವಾಗ ನಿಮಗೆ ಖುಷಿ ಆಗುತ್ತೆ, ಆಮೇಲೆ ಅದೇ ರೀತಿಯಾದಂಥ ನೆಗೆಟಿವ್ ಥಾಟ್ಸ್ನ ನಿಮ್ಮ ಮೈಂಡಲ್ಲಿ ಮಾಡ್ತಿದ್ದೀರಾ, ನೀವು ನೆಗೆಟಿವ್ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ. ಯಾವುದ್ರ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ಥರದಲ್ಲಿ ನಿಮ್ಮ ಜೀವನ ಇವಾಗ ನಡೀತಾ ಇದೆ. ಓಕೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಅವ್ರಿಲ್ದೇನೆ, ಅಂದರೆ ನಿಮ್ಮ ಪರ್ಸನ್ ಇಲ್ದೇನೆ ನಿಮ್ಮ ಜೀವನ ಶೂನ್ಯ ಅನ್ನೋ ಥರದಲ್ಲಿ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಆ ಫೀಲಿಂಗ್ ಇದೆ ಇಲ್ಲಿ. ನಿಮಗೆ ಅವರೇ ಸರ್ವಸ್ವ, ಅವರೇ ನಿಮಗೆಲ್ಲ, ಆ ಥರ ಒಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಸಲ ಆದರೂ ಅವ್ರ ಜೊತೆಗೆ ನಾನು ಮಾತಾಡಬೇಕು, ಅಥವಾ ಒಂದೇ ಒಂದು ಸಲ ಅವ್ರು ಕಾಲ್ ಮಾಡಲಿ ಅಥವಾ ಮೆಸೇಜ್ ಮಾಡಲಿ, ನನ್ನ ಜೊತೆ ಮಾತಾಡಲಿ, ಈ ಥರ ಒಂದು ಫೀಲಿಂಗ್ಸ್ ಇದೆ ಇಲ್ಲಿ. ಓಕೆ. ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ ಅವರಿಗೂ ಕೂಡ ಇಲ್ಲಿ
ಓಕೆ. ನಿಮ್ಮ ಜೊತೆಗೆ ಅವ್ರು ಇವಾಗ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ಮಾಡ್ದೇನೆ ಇರಬಹುದು. ಆದರೆ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಅವರಿಗೂ ಕೂಡ ನೀವು ಸರ್ವಸ್ವ ಆಗಿದ್ದೀರಾ. ಇಲ್ಲಿ ನಿಮಗೆ ಅನ್ನಿಸ್ಬೋದು, ಹಾಗಿದ್ರೆ ನನಗೆ ಯಾಕೆ ಕಾಲ್ ಮಾಡ್ತಿಲ್ಲ, ಯಾಕೆ ಮೆಸೇಜ್ ಮಾಡ್ತಿಲ್ಲ ಅನ್ನೋದು ನಿಮಗೆ ಬರ್ಬೋದು. ಒಂದು ಥಿಂಗ್ ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ನಿಮ್ಮಿಂದ ಏನು ಮಿಸ್ಟೇಕ್ ಆಗಿದೆ ಅವರಿಗೆ ಅನ್ನೋದನ್ನು. ಯಾಕೆ ಅವ್ರು ಕಾಲ್ ಮಾಡ್ತಿಲ್ಲ, ಯಾಕೆ ಅವ್ರು ಮೆಸೇಜ್ ಮಾಡ್ತಿಲ್ಲ, ಯಾಕೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮಿಂದ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಒಂದ್ಸಲ ಥಿಂಕ್ ಮಾಡಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ. ಆ್ಯಂಡ್ ಅವರಿಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು, ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇರೋವಂಥದ್ದು. ಓಕೆ. ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ಗೆ ಅಥವಾ ನಿಮಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇದೆ. ಸಮಥಿಂಗ್ ಹೆಲ್ತ್ ಇಶ್ಯೂಸ್ ಆಗಿದೆ, ಅಥವಾ ಫ್ಯಾಮಿಲಿಯಲ್ಲಿ ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು, ಅವರ ಪೇರೆಂಟ್ಸಿಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಹೆಲ್ತ್ ಇಶ್ಯೂಸ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಎಲ್ ಲೆಟರ್, ಕೆ ಲೆಟರ್, ಜೆ ಲೆಟರ್, ಆರ್ ಲೆಟರ್, ವಿ ಲೆಟರ್, ವೈ ಲೆಟರ್, ಎ, ಬಿ, ಐ, ಸಿ, ಡಿ ಲೆಟರ್. ಓಕೆ. ಈ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಕೆಲವೊಬ್ಬರು ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಅಥವಾ ಸಮಥಿಂಗ್ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ, ಅಥವಾ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬಾ ನೆಗೆಟಿವ್ ಕಾಣ್ತಾ ಇರೋವಂಥದ್ದು. ಓಕೆ. ತುಂಬ ನೆಗೆಟಿವ್ಸ್ ಅಂತ ಇರೋವಂಥದ್ದು, ಅಥವಾ ತುಂಬ ಮೈಂಡ್ ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಒಂದ್ಸಲ ಖುಷಿಯಾಗಿರ್ಬೇಕು ಅನ್ಸಿದ್ರೆ, ಒಂದ್ಸಲ ಇದ್ದಕ್ಕಿದ್ದಂಗೆ ನಿಮಗೆ ಹಳೆ ನೆನಪೆಲ್ಲ ಕಾಡುವಂಥದ್ದು, ಹಳೆ ನೆನಪು ಕಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುವಂಥದ್ದು, ಈ ಥರ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಥರ ನೀವು ಇವಾಗ ಫೀಲ್ ಮಾಡ್ತಾ ಇದ್ದೀರಾ ಕರೆಂಟ್ ಸಿಚುಯೇಷನ್. ಓಕೆ. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. Four of Swords, Ace of Swords, Strength card, okay, Seven of Swords, and the High Priestess, Two of Pentacle. ಓಕೆ. ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ. ಇಲ್ಲಿ ಟ್ಯಾರೋ ರೀಡಿಂಗಲ್ಲೂ ಕೂಡ ನಿಮಗೆ ಕೆಲವೊಬ್ರಿಗೆ ಬರ್ತಿರೋವಂಥದ್ದು ನಿಮ್ಮ ಹೆಲ್ತ್ ಇಶ್ಯೂಸ್ ಅಥವಾ ನಿಮ್ಮ ಪರ್ಸನ್ ಅವರ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮಿಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ಬರು ಬ್ರೇಕಪ್ ಆಗಲಿಕ್ಕೆ ಅಥವಾ ನೀವಿಬ್ಬರು ದೂರ ಆಗಲಿಕ್ಕೆ ರೀಸನ್ನೇ ಹೆಲ್ತ್ ಇಶ್ಯೂಸ್ ಅಂತೇಳಿ ಕಾಣಿಸ್ತಿದೆ. ಸಮಥಿಂಗ್ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಇರಬಹುದು. ಆ ಒಂದು ರೀಸನ್ ಹೇಳಿದಾಗ ಅವರೆಲ್ಲೋ ಒಂದು ಕಡೆ ಅದನ್ನ ಕೇಳಲಿಲ್ಲ, ಅಥವಾ ಓಕೆ, ಅವ್ರ ಫ್ಯಾಮಿಲಿಲಿ ಎಲ್ಲೋ ಒಂದು ಕಡೆ ಹೆಲ್ತ್ ಇಶ್ಯೂಸ್ ಇದ್ದಾಗ ನಿಮಗೆ ಹೇಳಿದರೆ, ನೀವು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ದೀರಾ. ಸಮಥಿಂಗ್ ಇಲ್ಲಿ ಹೆಲ್ತ್ ಇಶ್ಯೂಸಿಂದನೇ ನೀವಿಬ್ಬರು ಸಪ್ರೇಷನ್ ಆಗಿರುವಂಥದ್ದು ಅನ್ನೋವಂಥ ಇಲ್ಲಿ ಎನರ್ಜಿ ಇಲ್ಲಿ ಬರ್ತಾ ಇದೆ. ನೋಡಿ, ಇಲ್ಲಿ ನೀವು ತುಂಬಾನೇ ಪ್ರೇ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ. ಅಂದರೆ ಅವರು ನಿಮಗೆ ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮಗೆ ಒಂದು ತಂದೆ ಸ್ಥಾನ ಆಗಿರ್ಬೋದು, ಅಥವಾ ತಾಯಿ ಸ್ಥಾನ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಓವರ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅವ್ರನ್ನ ಏನು ತಂದೆ ತಾಯಿ ಪ್ರೀತಿ ಏನಿರುತ್ತೆ ಅಲ್ವಾ, ಆ ಪ್ರೀತಿನೆಲ್ಲ ನೀವು ಅವರಿಂದ ಪಡ್ಕೊಳ್ಬೇಕು, ಅಥವಾ ಅವ್ರ ಪ್ರೀತಿಯಲ್ಲಿ ನೀವು ಆ ಒಂದು ಫೀಲಿಂಗ್ನ ಮಾಡಿದ್ದೀರಾ. ಆ ಥರ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಓಕೆ. ಅಂದರೆ ಅವರು ತಾಯಿ ಥರ ಪ್ರೀತಿ ಕೊಡೋದಾಗಿರಲಿ, ಅಥವಾ ತಂದೆ ಥರ ಪ್ರೀತಿ ಕೊಡೋದಾಗಿರಲಿ, ಅಥವಾ ಕೇರ್ ಮಾಡೋದಾಗಿರಲಿ,
ಅಥವಾ ನಿಮ್ಮನ್ನ ಜೋಪಾನ ಮಾಡುವಂಥದ್ದಾಗಿರಲಿ, ಸಮಥಿಂಗ್ ಆ ಥರ ಒಂದು ಎನರ್ಜಿ ಇರಲಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಆ ಥರ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಒಂದು ಥಿಂಗ್ ನಿಮಗೆ ಬರ್ತಿರೋವಂಥದ್ದು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಂದ ಏನು ಮಿಸ್ಟೇಕ್ ಆಗಿದೆ ಅನ್ನೋದು ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ರಿಯಲೈಸ್ ಮಾಡ್ಕೊಬೇಕಾಗಿದೆ. ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಎಲ್ಲ ಕೂಡ ಅದೇ ಮೆಸೇಜ್ ಬರ್ತಿದೆ, ಇಲ್ಲೂ ಕೂಡ ಅದೇ ಮೆಸೇಜ್ ಬರ್ತಿದೆ. ಅವ್ರು ನಿಮಗೆ ಮೋಸ ಮಾಡಿದ್ದಾರೆ, ಅವ್ರು ನಿಮಗೆ ಚೀಟ್ ಮಾಡಿ ಹೋಗಿದ್ದಾರೆ, ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೈಡಿಂದ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಫಸ್ಟ್ ಇಲ್ಲಿ ನೀವು ನೋಡಬೇಕಾಗಿದೆ. 2 ಆಫ್ ಇಲ್ಲಿ ಓಕೆ ಯಾ 2 ಆಫ್ ಪೆಂಟಿಕಲ್ ಬಂದಿದೆ, ಇಲ್ಲಿ 10 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಒಂದು ನಿಮ್ಮ ಗುಡ್ ನ್ಯೂಸ್ ಅಂತ ಕೇಳಿದಾಗ, ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳುವಾಗ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ಪ್ರಾಬ್ಲಮ್ಸ್ ಕೆಲವೊಂದು ತುಂಬ ಕ್ರಿಟಿಕಲ್ ಆಗಿತ್ತು, ತುಂಬ ಪ್ರಾಬ್ಲಮ್ ನಡೀತಾ ಇತ್ತು, ಆ ಪ್ರಾಬ್ಲಮ್ ಎಲ್ಲದು ಕೂಡ ಎಂಡ್ ಆಗ್ತಿದೆ. ಅಂದರೆ ಇಲ್ಲಿ ಕೆಲವೊಬ್ರು ರಿಲೇಶನ್ಶಿಪ್ಪಿಂದ ಏನು ಮೂವ್ ಆನ್ ಆಗಿರ್ಬೋದು, ನೀವು ಮೂವ್ ಆನ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಮೂವ್ ಆನ್ ಆಗಿರ್ಬೋದು. ಬಟ್ ಆ ಪೇಯ್ನಿಂದ ನೀವು ಕೆಲವೊಬ್ರು ಹೊರಗೆ ಬರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ. ಈಗ ರೀಸೆಂಟ್ ಡೇಸಲ್ಲಿ ಆಗಿರ್ಬೋದು ಈ ಡಿಸಿಷನ್ ನಿಮ್ಮದು ಅಥವಾ ನಿಮ್ಮ ಪರ್ಸನ್ ಡಿಸಿಷನ್. ಓಕೆ, ಈಗೇನು ನಿಮ್ಮ ಪರ್ಸನ್ ಮೂವ್ ಆನ್ ಆಗಿದ್ದಾರೆ, ಮೂವ್ ಆನ್ ಆಗಿದ್ರು, ಆ ಒಂದು ಪೇಯ್ನಿಂದ ನೀವು ಹೊರಗೆ ಬರಬೇಕು ಅಂತ ನೀವಿಲ್ಲಿ ಡಿಸಿಷನ್ನ ತಗೊಂಡಿದ್ದೀರಾ. ಓಕೆ, ಕೆಲವೊಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಒನ್ ಸೈಡ್ ಲವ್ ಇದೆ. ಓಕೆ, ದ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಒನ್ ಸೈಡ್ ಲವ್ ಇದೆ. ಇದು 1 ವರ್ಷದಿಂದನೂ ನಡೀತಾ ಇದೆ. ಓಕೆನಾ, ಫಸ್ಟ್ ಆಫ್ ಆಲ್ ಇಲ್ಲಿ ಒನ್ ಸೈಡ್ ಲವ್ ಅನ್ನೋದಕ್ಕಿಂತ ನೀವು ಅವ್ರನ್ನ ತುಂಬಾನೇ ಹಚ್ಕೊಂಡಿದ್ದೀರಾ ಅನ್ನೋದು ಇಲ್ಲಿ ಬರ್ತಿದೆ. ಅಂದರೆ ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಅಥವಾ ಭಾವನೆ ತುಂಬಾನೇ ಅವ್ರ ಮೇಲೆ ಒಂದು ಫೀಲಿಂಗ್ಸ್ನ ಇಟ್ಕೊಂಡಿದ್ದೀರಾ ನೀವು ಮಾತ್ರ. ಇಲ್ಲಿ ಒನ್ ಸೈಡ್ ಲವ್ ಅಂತ ಹೇಳಿದಾಗ ಅವರಿಗೆ ಎಲ್ಲೋ ಒಂದು ಕಡೆ ಇಗ್ನೋರೆನ್ಸ್ ಇದೆ. ಅವ್ರು ನಿಮ್ಮನ್ನ ಆ ಥರ ಫೀಲಿಂಗ್ಸ್ ಇರ್ಲಿಲ್ವಾ ಅಂತ ನೀವು ಇವಾಗ ಕ್ವಶನ್ ಮಾಡ್ಬೋದು. ಮ್ಯಾಮ್ ಹಂಗಾದ್ರೆ ನಾನು ಮಾತ್ರ ಫೀಲಿಂಗ್ಸಲ್ಲಿ ಇದ್ನ, ಎಮೋಷ್ನಲ್ ಇದ್ರ? ಅವರು ಕೂಡ ಅದೇ ಥರನೇ ಫೀಲಿಂಗ್ಸಲ್ಲಿ ಇದ್ರಲ್ವಾ, ಅವರು ಕೂಡ ಎಮೋಷ್ನಲಿ ನನ್ನ ಜೊತೆ ಮಾತಾಡ್ತಿದ್ರಲ್ವಾ ಅನ್ನೋವಾಗ ಎಸ್ ರೈಟ್, ಅವರು ಕೂಡ ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಿದ್ರು. ಬಟ್ ಇಲ್ಲಿ ಆಲ್ರೆಡಿ ಬರ್ತಾ ಇದೆ ಮೆಸೇಜ್, ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ, ಮಿಸ್ಟೇಕ್ ಏನಾಗಿದೆ ಅದ್ರ ಬಗ್ಗೆ ನೀವು ಇಲ್ಲಿ ಗಮನ ಕೊಡಬೇಕು. ಆ ಮಿಸ್ಟೇಕ್ಸಿಂದ ಅವರಿಗೆ ನಿಮ್ಮ ಮೇಲಿದ ಎಮೋಷ್ನಲ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಹೊರಟೋಗೋ ಹಾಗೆ ಆಗಿದೆ ಒಂದು ಮಿಸ್ಟೇಕಿಂದ. ಓಕೆ, ಸಿ ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ಇಲ್ಲಿ ನೀವು ಹೇಗೆ ಅವರೇ ಜೀವನ ಅವ್ರು ಇಲ್ದೇ ನಿಮ್ಮ ಜೀವನದಲ್ಲಿ ಎಲ್ಲ ಶೂನ್ಯ ಅಂತ ನೀವೇನು ಅನ್ಕೊಂಡಿದ್ರಿ, ಅವರು ಕೂಡ ಅದೇ ಫೀಲಿಂಗ್ಸ್ ಎಲ್ಲ ಇದ್ರು. ಬಟ್ ಒಂದು ಮಿಸ್ಟೇಕ್ ಅವ್ರಿಗೆ ಅದನ್ನ ಆ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳೋ ಹಾಗೆ ಆಗಿದೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಹೀಲಿಂಗ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇಬ್ರು ಲೈಫಲ್ಲೂ ಕೂಡ, ನಿಮ್ಮ ಲೈಫಲ್ಲೂ ಅಷ್ಟೇ, ಅವ್ರ ಲೈಫಲ್ಲೂ ಕೂಡ ಹೀಲಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಇಲ್ಲಿ 4 ಆಫ್ ಸಾರ್ಟ್ಸ್ ಬಂದಿದೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸಾರ್ಟ್ಸ್ ಕಾರ್ಡ್ಗಳೇ ಬಂದಿರೋವಂಥದ್ದು. ನೋಡಿ, ಇಲ್ಲೂ ಅಷ್ಟೇ ಏಸ್ ಆಫ್ ಸಾರ್ಟ್ಸ್ ಬಂದಿದೆ, ಇಲ್ಲೂ 10 ಆಫ್ ಸಾರ್ಟ್ಸ್ ಬಂದಿದೆ. ತುಂಬ ಹರ್ಟ್ ಆಗಿರುವಂಥದ್ದು, ತುಂಬಾನೇ ಹರ್ಟ್ ಆಗಿರುವಂಥದ್ದು. ಆ ಪೇಯ್ನ್ ಏನಿದೆ, ಆ ಪೇಯ್ನಿಂದ ಫಸ್ಟು ಹೊರಗೆ ಬರಬೇಕು, ಆ ಪೇಯ್ನನ್ನು ರಿಲೀಸ್ ಮಾಡಬೇಕಾಗಿದೆ. ಫಸ್ಟ್ ಇಂಪಾರ್ಟೆಂಟ್ ನಿಮಗೆ ಇರುವಂಥದ್ದು. ಏಂಜಲ್ ಗೈಡೆನ್ಸ್ ಏನು ಬರ್ತಿದೆ ಚೆಕ್ ಮಾಡೋಣ. Be assertive. Happy big changes. A year from now and romance ಬರ್ತಾ ಇದೆ. No need to worry. ಓಕೆ, ಎಸ್ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ರು ಕೂಡ ಇಲ್ಲಿ ಹೀಲ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ದೃಢವಾಗಿರಿ. ಹ್ಯಾಪಿ ಬಿಗ್ ಚೇಂಜಸ್ನ ನೋಡಬೇಕಂದ್ರೆ ಆ ಹೀಲಿಂಗ್ ಪ್ರೊಸೆಸಿಂಗ್ ಏನಿದೆ ಅದು ನೀವು ಮಾಡಲೇಬೇಕಾಗಿದೆ. ಆ ಹೀಲಿಂಗ್ ಆಗಲೇಬೇಕಾಗಿದೆ. ಆ ಪೇಯ್ನನ್ನು ಫಸ್ಟ್ ರಿಲೀಸ್ ಮಾಡಲೇಬೇಕಾಗಿದೆ. ಇಲ್ಲಿ ಕೆಲವೊಬ್ರಿಗೆ ಅನ್ನಿಸ್ಬೋದು, ಹಾಗಾದರೆ ಈ ಪರ್ಸನ್ನೇ ಲಾಸ್ಟ್ ನನ್ನ ಲೈಫಲ್ಲಿ, ಇನ್ನು ಬರೋರು ಯಾವ ಥರ ಇರ್ತಾರೆ ಅಥವಾ ಸಮಥಿಂಗ್. ನೀವು ಇಲ್ಲಿ ಮುಂದಿನ ಯೋಚನೆ ಮಾಡ್ತಾ ಇರ್ಬೋದು, ನೆಕ್ಸ್ಟ್ ಪರ್ಸನ್ ಬರ್ತಾರ ನನ್ನ ಲೈಫಲ್ಲಿ, ಅಥವಾ ಇವ್ರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಈಗ ಆಲ್ರೆಡಿ ಬಿಟ್ಟು ಹೋಗಿದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ, ನೀವೇ ಅವ್ರನ್ನ ಸರ್ವಸ್ವ ಅನ್ಕೊಂಡಿದ್ರಿ, ಅವ್ರು ಇಲ್ಲೇ ನಿಮ್ಮ ಜೀವನ ಶೂನ್ಯ ಅಂತ ನೀವು ಅನ್ಕೊಂಡಿದ್ರಿ.
ಆದರೆ ಇಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಇವಾಗ ನಾನು ಆ ಪೇನಿಂದ ನಾನು ಹೊರಗೆ ಬರ್ಲಿಕ್ಕೆ ಚಾನ್ಸ್ ಇದೆಯಾ, ಅಥವಾ ಆ ಪೇನಿಂದ ಹೊರಗೆ ಬಂದು ನಾನು ನನ್ನ ಲೈಫಲ್ಲಿ ಒಂದು ರಿಲೇಶನ್ಶಿಪ್ನ ನಾನು ಹ್ಯಾಪಿ ರಿಲೇಶನ್ಶಿಪ್ನ ನೋಡ್ತೀನಿ ಅನ್ನೋಂಥದ್ದು ನಿಮಗೆ ಅನ್ನಿಸ್ಬೋದು. ರೊಮ್ಯಾನ್ಸ್ ಕಾರ್ಡ್ ಬರ್ತಿದೆ, ಎ ಇಯರ್ ಫ್ರಮ್ ನೌ ಅಂತಲೂ ಬರ್ತಾ ಇದೆ. ನೋಡಿ, ಈ ಪೇನಿಂದ ನೀವು ಹೊರಗೆ ಬರ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ನ ನೋಡ್ತೀರಾ. ಅದಕ್ಕೆಲ್ಲದಕ್ಕೂ ನೀವು ದೃಢವಾಗಿರ್ಬೇಕು ಅಷ್ಟೇ, ಮನಸ್ಸನ್ನ ಗಟ್ಟಿ ಮಾಡ್ಕೊಬೇಕಾಗಿದೆ. ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಈ ಪೇನನ್ನ ಹೊರಗೆ ಬರ್ತೀರಾ, ಪೇನಿಂದ ಹೊರಗೆ ಬರ್ತೀರಾ, ಈ ಪೇನನ್ನ ಓವರ್ಕಮ್ ಮಾಡ್ತೀರಾ, ಅದು ನಿಮಗೆ ಹ್ಯಾಪಿ ಬಿಗ್ ಚೇಂಜಸ್ ಆಗಿ ನಿಮ್ಮ ಲೈಫಲ್ಲಿ ಪರಿಣಾಮ ಬೀರುತ್ತೆ. ರೊಮ್ಯಾನ್ಸ್ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಒಂದು ಟ್ರೂ ಲವ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅದೆಲ್ಲದನ್ನು ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಟ್ರಾಕ್ಟ್ ಮಾಡ್ಲಿಕ್ಕೂ ಮುಂಚೆ ನಿಮ್ಮ ಲೈಫಲ್ಲಿ ಹೀಲಿಂಗ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ಒಂದು ಚಾನಲೈಸ್ ಮೆಸೇಜಲ್ಲಿ ಬರ್ತಾ ಇರುವಂಥದ್ದು. ಓಕೆ, ನೋ ನೀಡ್ ಟು ವರಿ, ಟೆನ್ಷನ್ ಮಾಡ್ಕೊಂಬಿಡಿ. ಆಲ್ ಈಸ್ ವೆಲ್, ಆಗಿದ್ದೆಲ್ಲದು ಕೂಡ ಒಳ್ಳೆಯದಕ್ಕೆ. ಓಕೆ, ಜೀವನದಲ್ಲಿ ಭರವಸೆ ಇರಬೇಕು, ದೃಢವಾಗಿರಿ ಅನ್ನೋದು ಆಲ್ರೆಡಿ ಬಂದಿದೆ. ಭರವಸೆ ಇರಬೇಕು. ಯಾವ ಥರ ಅಂತ ಹೇಳಿದ್ರೆ, ಲೈಫಲ್ಲಿ ಆಗಿದ್ದೆಲ್ಲದು ಒಳ್ಳೆಯದಕ್ಕೆ. ಏನು ಪರ್ಪಸ್ ಇಲ್ದೇನೆ, ರೀಸನ್ ಇಲ್ದೇನೆ ನಿಮ್ಮ ಲೈಫಲ್ಲಿ ಏನೂ ನಡೆಯಲ್ಲ. ಅಷ್ಟನ್ನು ಮಾತ್ರ ನೀವು ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ, ಈ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ತುಂಬಾ ಸುಲಭ. ಏನು ರೀಸನ್ ಇಲ್ದೇನೆ, ಯಾವುದೇ ರೀತಿ ಕಾರಣ ಇಲ್ದೇನೆ ನಿಮ್ಮ ಲೈಫಲ್ಲಿ ಯಾವ ಘಟನೆನೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಏನೋ ಒಂದು ರೀಸನ್ ಇರುತ್ತೆ, ಯಾವುದೋ ಒಂದು ಕಾರಣ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ನಿಮ್ಮ ಲೈಫಲ್ಲಿ ಈ ಥರ ಘಟನೆಗಳನ್ನ ನೋಡಿರ್ತೀರಾ, ಈ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತೀರಾ ಅಷ್ಟೇನೆ. ಆ್ಯಂಡ್ ಕರ್ಮ ಕೂಡ ಆ್ಯಡ್ ಆಗಿರುತ್ತೆ. ನಾಟ್ ಓನ್ಲಿ ಬರೀ ಹಾಗಾದರೆ ಘಟನೆ ನಡೆದಿದ್ದಕ್ಕೆ ರೀಸನ್ ಮಾತ್ರನ, ಕಾರಣನ, ಯಾವುದೋ ಒಂದು ಕಾರಣನ ಅಲ್ಲ, ನಿಮ್ಮ ಲೈಫಿನ ಒಂದು ಕರ್ಮ ಕೂಡ ಇದರಲ್ಲಿ ಪ್ಲಸ್ ಆ್ಯಡ್ ಆಗಿರುತ್ತೆ. ಓಕೆ, ಆ ಕರ್ಮ ರಿಲೀಸ್ ಆಗಬೇಕು, ಅಥವಾ ಆ ಕರ್ಮನ ನೀವು ಅನುಭವಿಸ್ಬೇಕು ಅಂತ ಇದ್ದಾಗ ಈ ಥರ ಪೇನ್ ಇರ್ಬೋದು, ಅಥವಾ ಈ ಥರ ಮೋಸ ಆಗಿರ್ಬೋದು, ಚೀಟ್ ಆಗಿರ್ಬೋದು, ಅಥವಾ ನಿಮ್ಮ ತುಂಬ ಇಷ್ಟಪಟ್ಟಿರುವಂಥ ವ್ಯಕ್ತಿ ದೂರ ಆಗುವಂಥದ್ದಾಗಿರಲಿ, ಇದೆಲ್ಲದೂ ಕೂಡ ಅದು ಆಗ್ತಾ ಇರತ್ತೆ. ಯಾಕೆ? ಕರ್ಮದ ಮುಖಾಂತರ ಆಗ್ತಾ ಇರುತ್ತೆ. ಡೋಂಟ್ ವರಿ. ಓಕೆ, ಬಿ ಸ್ಟ್ರಾಂಗ್. ಆಗಿದೆಲ್ಲದೂ ಕೂಡ ಒಳ್ಳೆಯದಕ್ಕೆ. ಒಳ್ಳೆ ದಿನಗಳು ಕೂಡ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಅದನ್ನು ಬಿಲೀವ್ ಮಾಡಿ ದೃಢವಾಗಿರಿ. ನಿಮ್ಮ ಲೈಫಲ್ಲೂ ನೀವು ಹ್ಯಾಪಿ ಮೂಮೆಂಟ್ಸ್ನ ನೋಡ್ತೀರಾ. ಆ್ಯಂಡ್ ಖುಷಿಯಾಗಿರೋ ಜೀವನನ ನೀವು ಕೂಡ ಲೀಡ್ ಮಾಡ್ತೀರಿ. ಈ ಕ್ಷಣ ನಿಮಗೆ ಕಷ್ಟ ಆಗ್ಬೋದು, ಆ ಕಷ್ಟನ ಕಣ್ಮುಚ್ಚಿ ದಾಟ್ಬಿಡಿ, ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ಡೋಂಟ್ ವರಿ. ಓಕೆ, ಬಿ ಪಾಸಿಟಿವ್. ಹ್ಯಾಪಿಯಾಗಿ ಖುಷಿಯಾಗಿರಿ. ಜಾಲಿ ಎಂಜಾಯ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡಿ. ಕಷ್ಟ ಇದೆ ಅಂತ ಹೇಳ್ಕೊಂಡು ಕಷ್ಟದಲ್ಲೇ ನೀವು ಇರಬೇಡಿ. ಆ ಕಷ್ಟನ ದಾಟೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು, ಯಾವ ಸೇತುವೆ ಕಟ್ಟಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಓಕೆ, ಸೇತುವೆ ಕಟ್ಟಬೇಕಾ, ಅಥವಾ ಏಣಿ ಇಟ್ಕೊಬೇಕಾ, ಅಥವಾ ಅಲ್ಲೇನಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಂಡು ನಾನು ಈ ಕಷ್ಟದಿಂದ ಹೊರಗೆ ಬರಬೇಕಾ, ಅದನ್ನು ನೀವು ನೋಡಿ. ಅಷ್ಟೇ ಬೇಕಾಗಿರೋದು. ಹ್ಯಾಪಿಯಾಗಿರಿ. ಜೀವನನ ಬಂದ ಹಾಗೆ ಸ್ವೀಕರಿಸಿ ಅಷ್ಟೇ. ಓಕೆನಾ? ನೀವೇನೋ ಅದನ್ನು ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರಬೇಡಿ. ಹೇಗೆ ಬಂದಿದೆ ಜೀವನ, ಆ ಥರ ನೀವು ಅದನ್ನು ಸ್ವೀಕಾರ ಮಾಡಿ, ಅದೇ ಥರ ನೀವು ಮುಂದುವರಿರಿ. ಎಲ್ಲದೂ ಕೂಡ ಒಳ್ಳೆಯದಾಗತ್ತೆ. ಸ್ಟ್ರಾಂಗ್ ಆಗಿರಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆಯೇ ಇನ್ನೊಂದು ಚಾನಲ್ನು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೆ ನಿಮಗೆ ಮನಸ್ಸಿಗೆ ಇಷ್ಟ ಆಗಿರುವಂಥ ಕೆಲಸಗಳನ್ನ ಹೆಚ್ಚು ಮಾಡಿ, ಇಷ್ಟ ಆಗಿರುವಂಥ ತಿಂಡಿಗಳನ್ನ ಚೆನ್ನಾಗಿ ತಿನ್ನಿ. ಓಕೆನಾ? ಹ್ಯಾಪಿಯಾಗಿ ಲೈಫನ್ನು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.